Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಂತರೇ, ಕಾವಲುತರೆ, ರಥ ಸಾಕ್ಷಿಗಳೆಲ್ಲ, ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತ ಸಬಾಸ್ಟಿನರೇ, ಇದು ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದ ನಮಗಾಗಿಯೂ ನಮ್ಮ ಕುಟುಂಬಗಳಿಗಾಗಿ ವಿಚಾರಣೆ ಹಾಗೂ ನಮ್ಮ ಧರ್ಮ ಕೇಂದ್ರ, ಧರ್ಮ ಪ್ರಾಂತ್ಯಗಳು ಹಾಗೂ ವಿಶೇಷವಾಗಿ ಪ್ರತಿಯೊಂದು ಮಾನವನನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಂಡಂಥ ಹಲವಾರು ಜನ, ಸಭೆಯನ್ನು ಬಿಟ್ಟು ಹೋದಂಥ ಜನ, ಇದು ಅನೈತಿಕ ಸಂಬಂಧದಲ್ಲಿ ಸಭೆಯನ್ನು ಬಿಟ್ಟು ಅಕ್ರೈಸ್ತರನ್ನ ಮದುವೆಯಾಗಿ ಹೋದಂಥವರನ್ನ, ಹಲವಾರು ಸಮಸ್ಯೆಗಳಿಂದ ನಾಸ್ತಿಕನಾಗಿ ಜೀವಿಸುವಂಥ ವ್ಯಕ್ತಿಗಳು, ದೇವರೇ ಇಲ್ಲ ಎಂಬುದಾಗಿ ದೀಕ್ಷೆ ಪಡೆದಂಥ ಪ್ರತಿಯೊಂದು ವ್ಯಕ್ತಿಗಳು ಈ ಅಂತ್ಯ ದಿನದಲ್ಲಿ ಎಚ್ಚೆತ್ತುಕೊಂಡು ಪರಿಶುದ್ಧತೆಯಲ್ಲಿ ಜೀವಿಸುವಂಥ ವರದಾನವನ್ನು, ಅವರೆಲ್ಲರಿಗೂ ಮಾನಸಾಂದ್ರವನ್ನು, ಮನಸ್ಸಾಕ್ಷಿಯನ್ನು ಇದು ಕ್ರಿಸ್ತ ಯೇಸುವಿನಲ್ಲಿ ಪ್ರಾರ್ಥಿಸಿ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಸೇರಿ, ನಮೋ ಮರಿಯೇ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ಎಲ್ಲರೂ ನಿಮ್ಮ ಎಡಗೈಯನ್ನು ಹೃದಯದ ಭಾಗದಲ್ಲಿಟ್ಟು ಬಲಗೈಯನ್ನು ನಿಮ್ಮ ತಲೆ ಮೇಲೆ ಇಟ್ಟುಕೊಳ್ರಿ. ನಿಮ್ಮ ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ರಿ. ನಿಮ್ಮ ಎಲ್ಲ ಸಮಸ್ಯೆಗಳು ಬಿಡುಗಡೆಗಾಗಿ ಪ್ರಾರ್ಥಿಸ್ರಿ. ಈ ಚಿಕ್ಕ ಪ್ರಾರ್ಥನೆಯಿಂದ ನಿಮಗೆ ಬಿಡುಗಡೆಯನ್ನು ಕೊಡ್ಲಿಕ್ಕಿದೆ. ದಯವಿಟ್ಟು ಯಾರು ಕೂತಿದ್ದೀರಿ ಎಲ್ಲ ಎದ್ದು ನಿಂತ್ಕೊಳ್ರಿ, ಒಂದೇ ನಿಮಿಷ ಎದ್ದು ನಿಂತ್ಕೊಳ್ರಿ ಕೂತಿರೋರು. ಎಸ್, ನಿಮ್ಮ ಅಭಿಷೇಕ, ನಿಮ್ಮೆಲ್ಲ ರೋಗಗಳು, ನಿಮಗೆ ಬರಲಿರುವಂಥ ಅನೇಕ ಸಮಸ್ಯೆಗಳು, ಸಾವು ನೋವುಗಳು ಹಾಗೂ ನಿನ್ನ ಕುಟುಂಬದಲ್ಲಿ ಐಕ್ಯತೆ, ನಿನ್ನ ಕುಟುಂಬದಲ್ಲಿ ನಿನ್ನ ಪರಿಪೂರ್ಣವಾದಂಥ ದೇವನ ಅಭಿಷೇಕ ನಿನ್ನಲ್ಲಿ ಬರಲಿಕ್ಕಾಗಿ ನಿನ್ನನ್ನೇ ನೀನು ಅಭಿಷೇಕ ಮಾಡಿಕೋ. ಅಭಿಷೇಕವು ನನ್ನಿಂದ ನನ್ನ ಕುಟುಂಬ, ನನ್ನಿಂದ ನನ್ನ ಊರು, ನನ್ನಿಂದ ನನ್ನ ಪ್ರದೇಶ, ನನ್ನಿಂದ ಈ ಲೋಕಕ್ಕೆ ಹರಡಲಿ ಎಂಬುದಾಗಿ ಎಲ್ಲರೂ ಬಾಯಿ ತೆರೆದು ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳಿ. ಅವ್ರನ್ನ ನೋಡಿ ಯೇಸು ನಿನ್ನ ಪ್ರೀತಿಸಿದ್ದಾರೆ ಹೇಳ್ರಿ ಪಕ್ಕದಲ್ಲಿರೋರಿಗೆ. ಯೇಸು ನಿನ್ನನ್ನು ಕರೆದಿದ್ದಾರೆ ಅಂತ ಹೇಳ್ರಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ ದೇವನ ಪರಿಶುದ್ಧವಾದ ವಾಗ್ದಾನದ ವಾಕ್ಯಕ್ಕಾಗಿ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವನ ವಾಗ್ದಾನ ನಮ್ಮಲ್ಲಿ ನೆರವೇರಲಿ ಎಂಬುದಾಗಿ ನಮ್ಮನ್ನೇ ಬಿಟ್ಟುಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ, ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ವಾಕ್ಯವನ್ನು ನಾವು ಧ್ಯಾನಿಸೋಣ. ದಯವಿಟ್ಟು ಮೊಬೈಲ್ ತಂದಿರೋರು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಳ್ಳ್ರಿ. ಅದನ್ನು ವೈಬ್ರೇಟರ್ಗೆ ಹಾಕ್ಬೇಡ್ರಿ. ಅಟ್ಲೀಸ್ಟ್ ಸ್ವಲ್ಪ ಅದ್ರ ರೆಸ್ಟ್ ಕೊಡ್ರಿ. 1 ಅವರ್ ರೆಸ್ಟ್ ಕೊಡ್ರಿ ಅದಕ್ಕೆ. ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡಿದಂಥ ವಾಕ್ಯ, ದೇವನ ವಾಕ್ಯದ ಮರ್ಮ ಏನು ಎಂಬುದಾಗಿ ನಾನು ಪ್ರಾರ್ಥಿಸುವಾಗ ಕುಟುಂಬದ ಬಗ್ಗೆ ಮಾತಾಡಬೇಕೆಂಬುದಾಗಿದ್ದ. ಆದರೆ ನಾನು ಪ್ರಾರ್ಥನೆ ಮಾಡುವಾಗ ದೇವನ ವಾಕ್ಯ ಹೇಳ್ತದೆ,
ಪರಿಶುದ್ಧಾತ್ಮನ ಶಕ್ತಿ ನಮ್ಮ ಮೇಲೆ ಬಂದಾಗ ದೇವನ ವಾಕ್ಯ ಹೇಳ್ತದೆ, ವಾಕ್ಯದ ಮರ್ಮವನ್ನು ತಿಳಿಸು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯದ ಮರ್ಮ ಏನು? ಈ ವಾಕ್ಯ ಎಲ್ಲಿಂದ ಬಂತು? ಈ ಬೈಬಲ್, ಈ ಪರಿಶುದ್ಧವಾದಂಥ ವಾಕ್ಯ ನಮಗೆ ಯಾರು ಕೊಟ್ಟದು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಸತ್ಯವನ್ನು ತಿಳ್ಕೊಳ್ಬೇಕು, ನೀವು ಸತ್ಯದ ಪರವಾಗಿ ಜೀವಿಸಬೇಕು. ಇಡೀ ಬೈಬಲ್ ಪುಸ್ತಕ ಆದಿಕಾಂಡದ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯ, ಸರಿಗೆ ಗಮನಿಸಿ, ಆದಿಕಾಂಡ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದ ತನಕ ಇಡೀ ಬೈಬಲ್ ಚರಿತ್ರೆ ಅದರಲ್ಲಿ ಲಿಖಿತವಾಗಿರ್ತಕ್ಕಂಥದ್ದು. ಇಡೀ ಬೈಬಲಿನ ಚರಿತ್ರೆ ಈ 11 ಅಧ್ಯಾಯದಲ್ಲಿ ಅಡಗಿರ್ತಕ್ಕಂಥದ್ದು. ಇಡೀ ಚರಿತ್ರೆ ದೇವನ ಸೃಷ್ಟಿ ಮತ್ತೆ ನಮಗೆ ಒಂದು ದೇವರಿದ್ದಾರೆ ಎಂಬ ಬೋಧ್ಯದೊಂದಿಗೆ, ಗಮನಿಸಿ, ದೇವರಿದ್ದಾರೆ ಎಂಬ ಬೋಧ್ಯದೊಂದಿಗೆ ಈ ಆದಿಕಾಂಡ ದೇವನ ಸೃಷ್ಟಿಯ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಹಾಗೂ ಇದು ಬರೆದದ್ದು ಯಾವಾಗ, ಯಾವ ರೀತಿಯಲ್ಲಿ? ಇದು ಬರೆದದ್ದು ಇಸ್ರಾಯೇಲ್ ಜನ 40 ವರ್ಷಗಳ ಕಾಲ ಅವರು ಗುಲಾಮರಾಗಿ ಅವರನ್ನು ಸೆರೆ ಒಯ್ದಾಗ, ಅವರಿಗೆ ಬಿಡುಗಡೆ ಆದಾಗ ನಮಗೊಂದು ದೇವರಿದ್ದಾರೆ ಎಂಬ ಬೋಧ್ಯದೊಂದಿಗೆ ಬರೆದದ್ದೇ ಈ 11 ಅಧ್ಯಾಯದಲ್ಲಿ ಮುಖ್ಯವಾದಂಥ ಕಾರ್ಯ ಪರಿಶುದ್ಧಾತ್ಮನ ಅಭಿಷೇಕದೊಂದಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ದೇವನ ಸೃಷ್ಟಿಯ ಬಗ್ಗೆ, ದೇವನು ಯಾವ ರೀತಿಯಲ್ಲಿ ಮನುಷ್ಯನನ್ನು, ಈ ಲೋಕವನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ಬರೆದಂಥ ಈ ಪರಿಶುದ್ಧವಾದಂಥ ಈ ವಾಗ್ದಾನದ ವಾಕ್ಯ ಯಾವ ಸೈಂಟಿಸ್ಟ್ ಆಗಲಿ, ಯಾವ ಒಂದು ಲೋಕದಲ್ಲಿ ಇರ್ತಕ್ಕಂಥ ಲೋಕದ ಗ್ರಂಥಗಳಾಗಲಿ ಇದಕ್ಕೆ ಸರಿಸಮವಾದಂಥ ಗ್ರಂಥ ಇಲ್ಲ. ಕ್ರಮಬದ್ಧವಾಗಿ ಈ ಸತ್ಯವೇದದಲ್ಲಿ, ಈ ಬೈಬಲಲ್ಲಿ ಬರೆಯಲ್ಪಟ್ಟಂಥ ಒಂದೊಂದು ವಾಕ್ಯವು ನಮ್ಮೆಲ್ಲರ, ಪ್ರತಿಯೊಬ್ಬರ, ಅದು ಹಿಂದೂಗಳಾಗಲಿ, ಕ್ರೈಸ್ತರಾಗಲಿ ಹಾಗೂ ಮುಸ್ಲಿಂ ಬಾಂಧವರಾಗಲಿ, ಯಾರೇ ಆಗಲಿ, NEX ಇದನ್ನು ನಂಬುವಂಥದ್ದು, ಒಪ್ಪಿಕೊಳ್ಳುವಂಥದ್ದು ಹಾಗೂ ಈ ವಾಕ್ಯದ ಮರ್ಮವನ್ನು ಅನುಭವಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಗಮನ ಇಟ್ಟು ಕೇಳಿ, ಹಾಗೂ ಗಮನ ಇಟ್ಟು ಕೇಳೋದು ಮಾತ್ರವಲ್ಲ, ಇದನ್ನು ನಿಮ್ಮ ಸಿದ್ಧಾಂತಕ್ಕೆ ತಗೊಂಡು ಬನ್ರಿ. ಇಲ್ಲದಿದ್ದರೆ ನಿಮ್ಮ ಪಾಪದ ಸಲುವಾಗಿ ನಿಮಗೆ ತೀರ್ಪಾಗುವಂಥದ್ದು ನರಕ. ನಿಮ್ಮ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿಮ್ಮ ಪಾಪದ ನಿಮಿತ್ತ, ಜೋರಾಗಿ ಹೇಳ್ರಿ, ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ನಿಮ್ಮ ಪಾಪದ ನಿಮಿತ್ತ ನೀವು ಕೇಳಿದ, ಎಲ್ಲ ನನ್ನೇ ನೋಡ್ತಾ ಇದ್ದಾರಲ್ಲ ಹಿಂದೆ ಎಲ್ಲ, ಪಕ್ಕದಲ್ಲಿರೋ ಸ್ವಲ್ಪ ನೋಡ್ರಿ, ನಿಮ್ಮ ಪಾಪದ ನಿಮಿತ್ತ ನಿಮ್ಮ ತೀರ್ಪೆ ನರಕಕ್ಕೆ ಕೊಂಡೋಗುವುದು ಎಂಬುದಾಗಿ ಮರಿಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗಾದರೆ ಈ ಮರ್ಮ, ಈ ಡೆಪ್ತ್ ಏನಿದು ಮರ್ಮ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆ ಹುಡುಗನನ್ನು ಕೂರಿಸಿ, ಅವನಿಗೆ ಏನು, ಅವನು ಶುಗರ್ ಇದೆಯಾ? ಅವನಿಗೆ ಶುಗರ್ ಇರ್ಕ? ಮತ್ತೆ ಯಾಕೆ ಎದ್ದು ಹೋಗ್ತಾನೆ ಅವನು? ದಯವಿಟ್ಟು ಬಂದ ಮೇಲೆ, ಒಳಗೆ ಬಂದ ಮೇಲೆ ಹೊರಗೆಲ್ಲೂ ಅಡ್ಡಾಡಬಾರ್ದು. ಯಾಕಂದ್ರೆ ನನಗೆ ಆ ಫ್ಲೋ ಹೊರಟೋಗ್ತದೆ. ನಾನು ಹೇಳಿದ್ದೇನೆ, ನಮಗೆ ಆಗ ನಿಮ್ಮ ನೋಡ್ಕೊಂಡಿದ್ದೆ ನನ್ನ ಕಣ್ಣುಗಳು, ಅದು ಇದು ಫ್ಲೋ ಹೋಗ್ತದೆ. ದಯವಿಟ್ಟು ಎದ್ದೋಗೋರು ಈಗಲೇ ಹೋಗ್ಬಿಡ್ರಿ. ಶುಗರ್ ಇರೋರು ಎಲ್ಲ ವಾಶ್ರೂಮ್ಗೆ ಹೋಗೋರು ಎಲ್ಲ ಹೋಗ್ಬಿಡ್ರಿ. ಇಲ್ಲ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ವಾಕ್ಯ ಕೊಡ್ತೇನೆ.
ಕಾರಣಕ್ಕಿದ್ರೆ 1 ಅವರ್ ಬಂದಿದ್ದೆ, ನೀವು ಈಗ 1 ಅವರ್ ಸ್ಟಾರ್ಟ್ ಮಾಡಿದ್ವಿ, ಈಗಲೇ ನೀವು ಓಡಾಡಿ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು. ಇದು ಚರ್ಚ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಗೋಪ್ಯವಾದ ಸೀಕ್ರೆಟನ್ನು ದೇವರು ನಮಗೆ ತಿಳಿಸಿದ್ದು ಅವರ ಆತ್ಮ ಅಭಿಷೇಕ ಉಳ್ಳವರಿಗೆ. ಚೆನ್ನೈಯಲ್ಲಿ ಒಂದೇ ಒಂದು ನೈಟ್ ವಿಜಲ್ ಶನಿವಾರ, ಎಷ್ಟು ಸಾವಿರ ಜನ ಹೋಗಿರ್ಬೋದು, ಎಷ್ಟು ಸಾವಿರ ಬಂದಿರ್ಬೋದು. ಹಲೋ ಹೇಳ್ರಿ. ಒಂದೇ ಒಂದು ನೈಟ್ ವಿಜಲ್ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆಯಿತು, ಬೆಳಗ್ಗೆ ಕರೆಕ್ಟ್ 5:30 6 ಗಂಟೆಗೆ ಮುಗೀತು. 7-7.5 ಸಾವಿರ ಜನ ಒಂದು ನೈಟ್ ವಿಜಲ್. ಚೆನ್ನೈ, ಎಲ್ಲ ಊರು. ಆ ಸ್ತುತಿ ಫಾದರ್ ಕೊಟ್ಟಿದ್ದು ಒಂದೇ ಒಂದು 1 ಅವರ್ ವಾಕ್ಯ, ಪ್ಲಸ್ ಆ ಸ್ತುತಿ, ಆರಾಧನೆ, ಆ ಪರಲೋಕ. ಯಾಕೆ ಎಲ್ಲ ಕಡೆಯೂ ಈ ರೀತಿ ಸ್ವಾಮಿಯ ಬರುವಣದ ಬಗ್ಗೆ, ಸ್ವಾಮಿಯ ಬಗ್ಗೆ ಎತ್ತಿ ಆಡುವಂಥದ್ದು? ಕಾರಣ ನಿಮ್ಮ ಪ್ರಯೋಜನಕ್ಕಾಗಿ. ಯಾರ ಹೇಳ್ರಿ? ನಮ್ಮ ಪ್ರಯೋಜನಕ್ಕಾಗಿ. ನರಕಕ್ಕೆ ಹೋಗಬಾರ್ದು. ಈ ಬಿಸಿಲೇ ನಿಮಗೆ ಸಹಿಸಕ್ಕಾಗೋದಿಲ್ಲ. ಈ ಬಿಸಿಲಲ್ಲಿ ನಾನು ಎಲ್ಲೂ ಅಡ್ಡಾಡಲಿಲ್ಲ, ಎಲ್ಲೂ ಹೋಗೋದಿಲ್ಲ ನಾನು. ಚೆನ್ನೈಯಲ್ಲಿ ಹೆಂಗಿರ್ಬೋದು ಯೋಚನೆ ಮಾಡಿ ನೋಡ್ರಿ. ಆ ಬಿಸಿಲು ಅಂದರೆ ನನಗೆ ಚಳಿ ಎಷ್ಟಾದರೂ ತಡಿತೇನೆ, ಬಿಸಿಲು ತಡೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ದೇವನ ವಾಕ್ಯ ಕಿಕ್ಕರದ ಜನ ದೇವರ ವಾಕ್ಯಕ್ಕೆ ಈಗ ದಾಹ ಉಳ್ಳವರು. ಈ ಸಂದರ್ಭದಲ್ಲಿ ನಮ್ಮನ್ನು ದೇವನ ಆರಿಸಿಕೊಂಡ ಮೇಲೆ ನೀವು ಯಾವ ಕಾರಣಕ್ಕೂ ಎಡಕ್ಕೋ ಬಲಕ್ಕೋ ತಿರುಗಬಾರದು. ಈ ವಾಕ್ಯವನ್ನು ನಿನ್ನದಾಗಿಸಿಕೊಂಡಾಗ, ಲಿಸನ್, ನೀವು ಯಾವ ಕಾರಣಕ್ಕೂ ವಾಕ್ಯವನ್ನು ಸೈತಾನಿಗೆ ಬಿಟ್ಟುಕೊಡ್ಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಮಧ್ಯಾಹ್ನ ನಾನು ಟಯರ್ಡಾಗಿ ಇದ್ದೆ, ಆದ್ರೂ ಅನಿವಾರ್ಯ ಒಂದು ಕೌನ್ಸಿಲಿಂಗ್. ತಾಯಿ ಹೇಳ್ತಾ ಇದ್ದಾರೆ, ಅವರ ಆಂಟಿ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೇನೆ, ಹೋಲಿ ಸ್ಪಿರಿಟ್ ನನ್ನಲ್ಲಿ ಮಾತಾಡುವಂಥ ಕಾರ್ಯವನ್ನು ಹೇಳ್ತಿದ್ದೀನಿ. ಅವಳಿಗೆ ಹೇಳ್ತಾಳೆ, ಇಲ್ಲ ನಾನು ಅವನೇ ಮದುವೆ ಆಗಬೇಕು. ಅದಾದಮೇಲೆ ಸ್ವಾಮಿ ತಿಳಿಸಿದ್ದು, ನಾನು ಅಷ್ಟು ಕಠಿಣವಾಗಿ ಯಾರಿಗೂ ಹೇಳಲ್ಲ. ಇವತ್ತು ಬರೆದಿಟ್ಟುಕೋ, ಟೈಮ್, ಡೇಟ್, ಅದಾದಮೇಲೆ ಪ್ಲೇಸ್ ಬರೆದಿಟ್ಟುಕೋ. 1 ವರ್ಷ ನಿನ್ನ ತಾಲಿ, ನಿನ್ನ ಕತ್ತಲ್ಲಿ ಒಂದೇ 1 ವರ್ಷ ಉಳಿಯತ್ತೆ ಅಂತ. ನನಗೆ ಗೊತ್ತಿಲ್ಲ, ದೇವ್ರು ತಿಳಿಸಿದ್ದು ಅವ್ರ ತಾಯಿಗೆ. ಇವತ್ತು ಬರೆದಿಟ್ಕೊಳ್ರಿ. ಆಂಟಿಗೂ ಹೇಳಿದೆ, ನನಗೆ ಗೊತ್ತಿಲ್ಲ, ನಾನು ಇಷ್ಟು ಕಠಿಣವಾಗಿ ಯಾರ್ದು ಹೇಳಲ್ಲ. ಯಾಕಂದರೆ ಅವ್ರವ್ರ ಇಷ್ಟ. ಲವ್ ಮಾಡಿಕೊಂಡು ಚಿಕ್ಕ ಹುಡುಗಿ, ಅವಳು ಬಿಟ್ಟಿದ್ಲು. ಆದ್ರೂ ನೆನ್ನೆ ಭಯಂಕರ ಗಲಾಟೆ, ನಾನು ಸತ್ತೋಗ್ತೀನಿ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತೇಳಿ. ನಿನ್ನ ಕತ್ತಲ್ಲಿ ಉಳಿಯುವಂಥದ್ದು ಒಂದೇ 1 ವರ್ಷ ನಿನ್ನ ತಾಲಿ. ಆ ಕ್ರೈಸ್ತ, ಇವಳು ಕ್ರಿಶ್ಚಿಯನ್, ಅವನು ಹಿಂದೂ. ನಾನು ಹೇಳಿದೆ, ದೀಕ್ಷೆ ಪಡೆದಂತ ನೀನು ಈ ಅನ್ಯ ಮತಸ್ಥರನ್ನ ಮದುವೆ ಆಗುವಂಥದ್ದು ಚರಿತ್ರೆ ಇಲ್ಲ. ಅವ್ರ ಬಾಡಿಗೆ ಅವ್ರಿಗೆ ಮದುವೆ ಮಾಡಿಕೊಳ್ಳಿ, ಅವರಿಗೆ ದೇವ್ರು ಕೊಟ್ಟಿರ್ತಾರೆ. ನಿನ್ನ ಪಾಡಿಗೆ ನೀನು ದೀಕ್ಷೆ ಪಡೆದಿರ್ತಕ್ಕಂಥ ನೀನು, ನಿನಗೆ ದೇವ್ರು ಕೊಡುವಾಗ ತಾಳ್ಮೆಯಿಂದಿರು. ಅನ್ಯಾಯವಾಗಿ ನಾನು 1-1.5 ಗಂಟೆ ನಾನು ವೇಸ್ಟ್ ಮಾಡಿಕೊಂಡೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದೇವನ ವಾಕ್ಯದ ಮರ್ಮ ಯಾವ ರೀತಿಯಲ್ಲಿ ನನ್ನಲ್ಲಿ ಪ್ರಕಟವಾಗ್ತಕ್ಕಂಥ, ಇದನ್ನು ಕುರಿತು ದಯವಿಟ್ಟು ಬರುವಾಗ ಒಂದು ಪೆನ್ ತೊಗೊಂಡು ಬನ್ನಿರಿ, ಪೇಪರ್ ತೊಗೊಂಡು ಬನ್ನಿರಿ, ಬೈಬಲ್ ತೊಗೊಂಡು ಬನ್ನಿರಿ, ಬರ್ಕೊಳ್ರಿ, ಧ್ಯಾನಿಸಿ. ಹಾಗೂ
ನಿನ್ನ ಆತ್ಮ ಸಂರಕ್ಷಣೆಗಾಗಿ ಪ್ರಾರ್ಥಿಸ್ರೆ. ಇಲ್ಲಿ ವಾಕ್ಯ ನಮ್ಮನ್ನ ಎಚ್ಚರಿಸದೆ ಎಫೆಸದವರಿಗೆ ಬರೆದ ಪತ್ರ, ಎಫೆಸ 3ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ. ಎಫೆಸ 3ನೇ ಅಧ್ಯಾಯ ವಾಕ್ಯ 2-3 ವಾಕ್ಯ. ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ಇನ್ನೊಂದ್ಸಲ ಓದಿ ಬ್ರದರ್ ಅದೇ ವಾಕ್ಯ. ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ದೇವರು ತಮ್ಮ ನಿಗೂಢ ಯೋಜನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಅದನ್ನು ಲಕ್ಷ್ಯವಿಟ್ಟು ಓದಿದರೆ ಆಗ ಯೇಸು ಕ್ರಿಸ್ತ ರಹಸ್ಯವನ್ನು ಎಷ್ಟರ ಮಟ್ಟಿಗೆ ನಾನು ಮನಗಂಡಿದ್ದೇನೆ ಎಂದು ನಿಮಗೆ ತಿಳಿಯುತ್ತದೆ. ಹಿಂದಿನ ಕಾಲದವರಿಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ. ಹಿಂದಿನ ಕಾಲದವರೆಗೂ ಅಂದರೆ ಈ ದಿನ ನಾವು ಕೇಳುವಂತೆ ಈ ದಿನದವರೆಗೂ ಇದು ಮರ್ಮವಾಗಿತ್ತು, ಸೀಕ್ರೆಟ್. ಲಿಸನ್, ಈ ಸೀಕ್ರೆಟ್ ಆಗಿದ್ದದ್ದನ್ನ ಓದಿ ಬ್ರದರ್ ವಾಕ್ಯ. ಇಂದಿನ ಕಾಲದವರಿಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ. ಆದರೆ ಈಗ ದೇವರು, ಲಿಸನ್, ಈ ವಾಕ್ಯ ತುಂಬಾ ಮುಖ್ಯ. ಆದರೆ ಈಗ ನೀವು ಕೇಳುವ ಈ ಕ್ಷಣ ದೇವರ ವಾಕ್ಯ, ಓದಿ ವಾಕ್ಯ. ದೇವರು ಪವಿತ್ರಾತ್ಮನ ಮುಖಾಂತರ ಪೂಜ್ಯ ಪ್ರೇಷಿತರಿಗೂ, ಯಾರು ಪೂಜ್ಯ ಈ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಅದನ್ನು ಪ್ರಕಟಿಸಿದ್ದಾರೆ. ಯಾವುದನ್ನ? ಈ ಮರ್ಮವನ್ನ, ಈ ಸೀಕ್ರೆಟ್ ಅನ್ನ ಪ್ರಕಟಿಸಿದ್ದಾರೆ. ಆಮೇಲೆ ಶುಭ ಸಂದೇಶದ ಮೂಲಕ ಅನ್ಯ ಜನರು ಯೇಸು ಕ್ರಿಸ್ತರಲ್ಲಿ ದೇವ ಜನರೊಡನೆ ಸಹಬಾಧ್ಯರು, ಹಕ್ಕುದಾರರು, ಒಂದೇ ಶರೀರದ ಅಂಗಗಳು ಹಾಗೂ ದೇವರು ಮಾಡಿದ ವಾಗ್ದಾನದಲ್ಲಿ ಪಾಲುಗಾರರು. ಇದೇ ಆ ರಹಸ್ಯ. ಈ ದಿನ ಅಂದರೆ ನಾವು ಕೇಳುವಂತ ಈ ದಿನದವರೆಗೂ ಪ್ರಿಯರೇ, ಇಸ್ರಾಯೇಲ್ ಜನ ದೇವನು ಆರಿಸಲ್ಪಟ್ಟಂತ ಜನ. ಇಲ್ಲಿ ದೇವನ ವಾಕ್ಯ ಹೇಳಿದ ಈ ಅಂತ್ಯ ದಿನದಲ್ಲಿ ದೇವನು ನಮ್ಮೆಲ್ಲರನ್ನ ಆಶೀರ್ವದಿಸಿದ ಕಾರಣ ಒಂದಿದೆ. ಕಾರಣ ಇಷ್ಟೇ, ಇಸ್ರೇಲ್ ಮಕ್ಕಳು ಇವತ್ತಿಗೂ ಯೇಸು ಕ್ರಿಸ್ತನು ಹುಟ್ಟಿದ್ದಾರೆ ಎಂಬ ನಂಬಿಕೆ ಇಲ್ಲ. ಲಿಸನ್, ಅಲ್ಲಿ 3 ಆರಾಧನೆ ಇದೆ ಆ ನಾಡಲ್ಲಿ, ಇಸ್ರೇಲಲ್ಲಿ, ಜೂಯಿಷ್ ಮಧ್ಯದಲ್ಲಿ. ಒಂದು ಸಬ್ಬತ್, ಶುಕ್ರವಾರ, ಮೇನ್ ಸಬ್ಬತ್ ಶುಕ್ರವಾರ ಮಾಡ್ತಾರೆ. ಶುಕ್ರವಾರ ಆ ಟೆಂಪಲ್ ಪಕ್ಕದಲ್ಲಿರ್ತಕ್ಕಂಥ ಜಾಗಕ್ಕೆ ಯಾರಿಗೂ ಎಂಟ್ರಿ ಇಲ್ಲ. ಟೂರಿಸ್ಟ್ ಅವರು ಬಂದಾಗ ಬೈಕೊಳ್ತಾರೆ ಅವರು. ಶನಿವಾರ ಒಂದು ಸಬ್ಬತ್ತು, ಭಾನುವಾರ ಒಂದು ಸಬ್ಬತ್ತು, 3 ದಿನ ಜೂಯಿಷ್ ಅವ್ರದ್ದೊಂದು, ಹಾಗೂ ಶನಿವಾರ ಒಂದು ಸಬ್ಬತ್, ಹಾಗೂ ಭಾನುವಾರ ಒಂದು ಸಬ್ಬತ್. ಪ್ರಿಯರೇ, ಇಲ್ಲಿ ದೇವನ ವಾಕ್ಯ ಹೇಳ್ತದೆ ಇವತ್ತಿಗೂ ಅಲ್ಲಿ ಶುಕ್ರವಾರ ಅವರ ಆಚರಣೆ, ಅವರು ಡ್ಯಾನ್ಸ್ ಆಡ್ತಾರೆ. ಅವರ ದೊಡ್ಡ ಪ್ರೆಮಿಸಸ್ ಇದೆ, ಅಲ್ಲಿ ದೊಡ್ಡ ಒಂದು ಸೋಲಮನ್ ಟೆಂಪಲ್ ಪಕ್ಕದ ಗೋಡೆ, ಅದು ದೊಡ್ಡ ಗೋಡೆ ಇದೆ, ದೊಡ್ಡ ಕಲ್ಲು. ಇವತ್ತಿಗೂ ತಲೆ ಚಚ್ಚಿ ಕ್ರಿಸ್ತ ನನ್ನಲ್ಲಿ ಹುಟ್ಲಿ ಎಂಬುದಾಗಿ ಮದುವೆಗೆ ಯಾವ ರೀತಿಯಲ್ಲಿ ಹೆಣ್ಣು ಗಂಡು ರೆಡಿಯಾಗಿ ಬರ್ತಾರೋ ಆ ರೀತಿ ಬರ್ತಾರ ಇವತ್ತಿಗೂ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಇಷ್ಟು ಅದ್ಭುತಗಳನ್ನ ಸ್ವಾಮಿ ಮಾಡಿದ್ರು. ಈ ಅದ್ಭುತದಲ್ಲಿ ದೇವನ ಪರಿಶುದ್ಧವಾದ ಸಾನ್ನಿಧ್ಯವನ್ನ ಪಡೆದಂತ ಆ ಜನ, ನೋಡಿದಂತ ಜನ, ಅನುಭವಿಸಿದಂತ ಜನ ದೇವನನ್ನ ನಂಬಲಿಲ್ಲ. ಅದಕ್ಕೆ ದೇವನು ಈ ಲಾಸ್ಟ್ ವಾಕ್ಯ ಏನು ಹೇಳ್ತದೆ, ಈ ಅಂತ್ಯ ದಿನಗಳಲ್ಲಿ ಅನ್ಯ ಜನ ಯಾರು?
ನಾವೆಲ್ಲ ಅನ್ಯ ಜನರು. ದೇವನಿಗೆ ತುಂಬ ಹತ್ತಿರವಾದವರು ಜೂಯಿಷ್, ಯಹುದಿ. ಆದರೆ ಅವರು ನಂಬದ ಕಾರಣ ಅವರನ್ನು ಚದುರಿಸಿದರು ಇಡೀ ಪ್ರಪಂಚದಲ್ಲಿ. ಇವತ್ತಿಗೂ ಕೇರಳದಲ್ಲಿ ಒಂದು ಜಾಗ ಇದೆ, ಡಿವೈನ್ನ ಪಕ್ಕದಲ್ಲಿ. ಅಲ್ಲಿ ಕಂಪ್ಲೀಟು ಆ ಜೂಯಿಷ್ ಅವರೇ ಅಲ್ಲಿ ಬಂದದ್ದು. ಇವತ್ತಿಗೂ ಅವರು ವಲಸೆ ಬಂದವರು ಸುಮಾರು ಜನ ವಾಪಸ್ ಹೋದರು. 1947 ವಾಪಸ್ ಹೋದರು. ಆದರೆ ಸುಮಾರು ಜನ ಅವರ ತಲೆಮಾರು ಉಳ್ಕೊಂಡಿದ್ದಂಥ ಜೂಯಿಷ್. ಅದಕ್ಕೆ ಅಲ್ಲಿ ಮಲಂಗರೈ ಕ್ರೈಸ್ತರು ಎಂಬುದಾಗಿ ಕೇಳಿದ್ದೀರಾ? ಕೇರಳದಲ್ಲಿ ಫಾದರ್ ಆ ಕಡೆ ತಿರ್ಕೊಂಡು ಪ್ರೇಯರ್ ಮಾಡ್ತಾರೆ, ಬಲಿಪೂಜೆ. ನಾವು ಒರಿಜಿನಲ್ ಕ್ರಿಶ್ಚಿಯನ್ ಅಂತ ಹೇಳಿ ಅವರು ರೋಮನ್ಗೆ, ನಮ್ಮ ಈ ಲ್ಯಾಟಿನ್ ಅವರಿಗೆ ಹೆಣ್ಣು ಕೊಡಲ್ಲ, ಗಂಡು ತಗೊಳ್ಳಲ್ಲ. ಆ ರೀತಿ ನನ್ನ ಮಿಸ್ಸಸ್ ಕಡೆಯವರೆಲ್ಲ ಹಂಗೆ, ಅವರು ಒರಿಜಿನಲ್. ಅದು ಹೆಂಗೆ ಅವ್ರು ಇಲ್ಲಿ ಬಂದರು ನನ್ನ ಮದುವೆ ಆಗಿತ್ತು ಗೊತ್ತಿಲ್ಲ ನನಗೆ. ಅಲ್ಲಿದ್ದಿದ್ರೆ ಮದುವೆ ಆಗ್ತಿರ್ಲಿಲ್ಲ. ಅವರಿಗೆ ಕೊಡೋದು, ಯಾಕಂದರೆ ಅವ್ರ ಅಣ್ಣನ ಮಗಳು ಅವರಿಗೆ ಕೊಟ್ಟಿದ್ದು. ಪ್ರಿಯರೇ, ಅಷ್ಟು ಸ್ಟ್ರಿಕ್ಟ್ ಅವರು. ನಾವು ಒರಿಜಿನಲ್ ಕ್ರಿಶ್ಚಿಯನ್ ಎಂಬುದಾಗಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನನ್ನು ನಂಬದಂತ ಈ ಜನ ಇವತ್ತಿಗೂ ಅವರು ಕ್ರಿಸ್ತ ಹುಟ್ಟುತ್ತಾನೆ ಎಂಬುದಾಗಿ ಅವರ ನಂಬಿಕೆ. ಆದರೆ ಕ್ರಿಸ್ತ ಹುಟ್ಟಿ ಸ್ವಾಮಿ ಇನ್ನೂ ಬರಲಿಕ್ಕಿದ್ದಾರೆ, ಹತ್ರ ಇದೆ ಬರಲಿಕ್ಕೆ. ದೇವನ ವಾಕ್ಯವು ಸಂಪೂರ್ಣ ನೆರವೇರಿ ಈಗ ತುದಿಯಲ್ಲಿ ನಿಂತಿರ್ತಕ್ಕಂಥದ್ದು ಯೇಸು ಕ್ರಿಸ್ತನ ಬರೋಣ. ಇದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ, ನಮ್ಮೆಲ್ಲರನ್ನ ದೇವನು ಆಶೀರ್ವದಿಸಿದ್ದು. ಅದಕ್ಕಾಗಿ ನಾವೆಲ್ಲರೂ ಒಂದೇ ಪಾತ್ರೆಯಲ್ಲಿ, ಆ ಪಾನ ಪಾತ್ರೆಯಲ್ಲಿ ಭುಜಿಸುವಂಥ ಹಾಗೂ ನಾವು ವಾಕ್ಯವನ್ನು ಹಂಚಿಕೊಳ್ಳುವಂಥ ಕಾರ್ಯವೇ ಈ ಚರ್ಚಲ್ಲಿ ನೀವು ನಾನು ಕೂತು ವಾಕ್ಯವನ್ನು ಕೇಳುವಂಥದ್ದು. ಈ ವಾಕ್ಯದ ಮರ್ಮ ಯಾರು ಗ್ರಹಿಸ್ತಾರೋ ಕೆಟ್ಟದನ್ನ, ದೇವನ ವಾಕ್ಯ ಹೇಳ್ತದೆ, ನಿಮ್ಮಿಂದ ಕೆಟ್ಟದನ್ನ ತೆಗೆದುಹಾಕ್ರಿ. ನಿಮ್ಮಲ್ಲಿ ಒಂದು ಕಿಂಚತ್ತು ಪಾಪ ಇಲ್ಲದಂತೆ ನಿಮ್ಮನ್ನ ಯಾವುದರಲ್ಲಿ? ವಾಕ್ಯದಲ್ಲಿ ಬೆಳೆಸಿ ಎಂಬುದಾಗಿ. ಆ ವಾಕ್ಯ ಬೆಳೆಸುವಂಥದ್ದು ಯಾವ ರೀತಿಯಲ್ಲಿ? ನಿನ್ನ ನಾಲಿಗೆ, ನಿನ್ನ ಕಣ್ಣು, ನಿನ್ನ ಆಲೋಚನೆ. ತೆಗಿರಿ ಜ್ಞಾನೋಕ್ತಿ 18ನೇ ಅಧ್ಯಾಯ. ಜ್ಞಾನೋಕ್ತಿ 18ನೇ ಅಧ್ಯಾಯ ವಾಕ್ಯ 20, 21. ಎಲ್ಲರೂ ಜೋರಾಗಿ ತೆಗೆದವ್ರು, ಎಲ್ಲರೂ ಬೈಬಲ್ ತೆಗೆದವರು ದಯವಿಟ್ಟು ಎಲ್ಲರೂ ಜೋರಾಗಿ ಓದ್ರಿ. ಜ್ಞಾನೋಕ್ತಿ ಪ್ರಾವರ್ಬ್ಸ್ ಚಾಪ್ಟರ್ 18 ವರ್ಸ್ 20-21. ಬಾಯಿ ಬಿತ್ತಿದ, ಎಲ್ಲರೂ ಜೋರಾಗಿ ಹೇಳ್ರಿ. ಬೆಳೆಯಿಂದ ಮನುಷ್ಯ ಹೊಟ್ಟೆ ತುಂಬುವನು, ತುಟಿಗಳು ಕೊಟ್ಟ ಫಲದಿಂದ ತಿಂದು ತೇಗುವನು. ಜನನ ಮರಣಗಳ ಶಕ್ತಿ ನಾಲಿಗೆಗಿದೆ, ವಚನ ಪ್ರಿಯರು ಅದರ ಫಲವನ್ನು ರುಚಿಸುವರು. ಇದರ ಅರ್ಥ ಏನು? ಇಲ್ಲಿ ಎರಡು ಕಾರ್ಯವನ್ನು ನಾವು ನೋಡ್ತೇವೆ. 20ನೇ ಅಧ್ಯಾಯದಲ್ಲಿ ನಾವು ಓದುವಂಥದ್ದು ನಮ್ಮ ಬಾಯಿಯ ಕಾರ್ಯವನ್ನ. ಓದಿ ಬ್ರದರ್ ವಾಕ್ಯ, 20ನೇ ವಾಕ್ಯ ಮಾತ್ರ. ಬಾಯಿ ಬಿತ್ತಿದ ಬೆಳೆಯಿಂದ ಮನುಷ್ಯ ಹೊಟ್ಟೆ ತುಂಬುವನು. ಹೊಟ್ಟೆ. ಈಗ ಇವತ್ತು ರಿಸಲ್ಟ್ ಬರ್ತಾ ಇದೆ ನೋಡ್ರಿ, ಎಲೆಕ್ಷನ್ ಆಗಿದೆ. ಹಲೋ, ರಿಸಲ್ಟ್ ಬರ್ತಾ ಇದೆ, ಹೌದಲ್ಲ? ಈ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅವರು ದೇಶನ ಆಳ್ದವ್ರೆ, ದೇಶ ಆಳ್ದವರು, ಅದಾದ್ಮೇಲೆ ಬಾಸ್ನೆಲ್ಲ ಬಿಗ್ದವರು. ಆದರೆ ಇವತ್ತು ಅವರ ರಿಸಲ್ಟ್, ಯಾರ್ಯಾರು ದೇಶ ಆಳಿದ್ರು, ಯಾರ್ಯಾರು ದೇಶ ಮುಂದಕ್ಕೆ ಆಳುವಂಥವ್ರು, ಎಲ್ಲರೂ ಇದು ಇವತ್ತು ರಿಸಲ್ಟ್ ಬಂತು, ಹೌದಲ್ಲ? ಅದು ಬಾಯಿ ಬಿತ್ತಿದ ಬೆಳೆ, ಹೊಟ್ಟೆ ತುಂಬಿಸ್ಕೊಳ್ಳೋರು. ಅವ್ರು ಯಾರು? ಈ ವಾಕ್ಯಕ್ಕೆ ತದ್ವಿರೋಧವಾಗಿ ನಡೆಯೋರು, ಲೋಕಕ್ಕೆ ತದ್ವಿರೋಧವಾಗಿ ನಡೆಯುವಂಥವ್ರು. ವಾಕ್ಯವನ್ನು ಕೇಳಿಯೂ ಆ ಪರಿಶುದ್ಧತೆ ಇಲ್ಲದೆ ಲೋಕದಲ್ಲಿ ಜೀವನ ಮಾಡುವವರು. ಚರ್ಚಿಗೆ ಬರ್ತಾರೆ, ಪ್ರೇಯರ್ ಮಾಡ್ತಾರೆ, ವಾಕ್ಯ ಕೇಳ್ತಾರೆ, ಬಲಿಪೂಜೆ ಎಲ್ಲ ಇದೆ. ಆದರೆ ಎಲ್ಲವೂ ಅರ್ಧಂಬರ್ಧ, ಫುಲ್ ಇಲ್ಲ. ಬಲಿಪೂಜೆ ಸ್ಟಾರ್ಟ್ ಆಗಿ
ದಯವಿಟ್ಟು ನಾನು ಯಾರೆಲ್ಲ ಕ್ರೈಸ್ತರಿದ್ದೀರಿ ಇಲ್ಲಿ, ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಬಲಿ ಪೂಜೆ ಸ್ಟಾರ್ಟ್ ಆದ್ಮೇಲೆ ಬರಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತ ಕೇಳ್ರಿ ಯಾಕೆ ಅಂತ. 7 ಗಂಟೆಗೆ ಟ್ರೈನ್, ಇಲ್ಲಿಂದ ನೀವು ಬ್ಯಾಂಗ್ಳೂರ್ಗೆ ಡೆಲ್ಲಿಗೋ ಇಲ್ಲ ಚೆನ್ನೈಗೆ ಎಲ್ಲೋ ರಿಸರ್ವ್ ಮಾಡಿದ್ರಿ, 7 ಗಂಟೆಗೆ ಟ್ರೈನ್ ಟೈಮಿಂಗ್ಸ್ ಹಾಕ್ಯಾನೆ. 7 ಗಂಟೆಗೆ ಮೈಸೂರು ರೈಲ್ವೆ ಸ್ಟೇಷನಿಂದ ಚೆನ್ನೈಗೆ ಇಲ್ಲ ಡೆಲ್ಲಿಗೆ ಇಲ್ಲ ಬ್ಯಾಂಗ್ಳೂರ್ಗೆ ನೀವು ಎಲ್ಲಿ ರಿಸರ್ವ್ ಮಾಡಿದ್ರಿ ಅಲ್ಲಿಂದ ಹೊರಡುತ್ತೆ. ನಿಮ್ಮ ಸೀಟ್ ರಿಸರ್ವ್, ಮಲ್ಕೊಂಡೋ ಕೂತ್ಕೊಂಡೋ ರಿಸರ್ವ್ ಮಾಡಿಸಿದಿರಿ. 7 ಗಂಟೆಗೆ ಟ್ರೈನ್, ನಿಮ್ಮ ದುಡ್ಡು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೇವೆ, ನಿಮ್ಮ ಜಾಗ ರಿಸರ್ವ್, ಅದಕ್ಕೆ ರಿಸರ್ವೇಷನ್ ಕಾದಿರಿಸುವಂಥದ್ದು. ಓಕೆನಾ? ಹಲೋ, ರಿಸರ್ವ್ ಆಗಿದೆ. 7 ಗಂಟೆ ಟ್ರೈನ್, ಅಯ್ಯೋ 7:10ಕ್ಕೆ 7:15 ಹೋಗ್ಬಿಡೋಣ ಬಿಡು. ಹಲೋ, ಇರ್ತದ ಟ್ರೈನ್? ನಿಮ್ಗೆ ದುಡ್ಡು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀರಿ, ರಿಸರ್ವ್ ಮಾಡಿಸಿದ್ದೀರಿ, ನಿಮಗೆ ಅಂತ ಒಂದು ಸೀಟ್ ರಿಸರ್ವ್ ಆಗಿದೆ, ನಿಮ್ಮ ಫ್ಯಾಮಿಲಿಗೆ ರಿಸರ್ವ್ ಆಗಿದೆ, ನೀವು ದುಡ್ಡು ಕೊಟ್ಟಿದ್ದೀರಿ, ನಿಮ್ಮನ್ನ ಕಾಯ್ಬೇಕಾ ತಾನೇ ಟ್ರೈನ್? ಹಲೋ, ಕಾಯ್ಬೇಕಾ? ಟೈಮಿಂಗ್ಸ್ 7 ಗಂಟೆಗೆ ಹೊರಡೋದು, ನಿಮ್ಮ ಟಿಕೆಟಲ್ಲೂ ಇದೆ, ಅನೌನ್ಸು ಆಗಿದೆ, ಅದು ರೂಲ್. ಹೊರಡ್ತು 7:15 ಹೋದ್ರೆ ಏನು ನೋಡ್ಕೊಂಡು ಬರಬೇಕು? ಖಾಲಿ ರೈಲ್ವೆ ಸ್ಟೇಷನ್ದು ಟ್ರ್ಯಾಕ್ ನೋಡ್ಕೊಂಡು ಹೋಗಿ ಮನೆಗೆ ವಾಪಸ್ ಹೋಗ್ಬೇಕು. ಸೇಮ್ ಪ್ರಿನ್ಸಿಪಲ್. ಚರ್ಚ್ಗೆ ನೀವು 6 ಗಂಟೆ ಬಲಿ ಪೂಜೆ, 5:45 5:50ಕ್ಕೆ ಬನ್ರಿ. 10 ನಿಮಿಷ ನಿಮ್ಮ ಸಮರ್ಪಣೆ ದೇವ್ರಿಗಾಗಲಿ. ಕಾರಣ ಮನೇಲಿ ಜಗಳ ಆಡಿರ್ತೀರಿ, ಗಂಡ ಹೆಂಡತಿ ಜೊತೆ ಜಗಳ, ಅದಾದ್ಮೇಲೆ ಮಕ್ಕಳ ಮಧ್ಯದಲ್ಲಿ ಪಕ್ಕದ ಮನೆಯವರು ಎದುರು ಮನೆಯವರು ಹೆಂಗೋ ನೀವೆಲ್ಲ ಮಾಡಿ ಚರ್ಚಿಗೆ ಬರುವಾಗ ಅಪವಿತ್ರವಾಗಿ ಬರಬಾರ್ದು ಅಂತೇಳಿ ಚರ್ಚಿಗೆ ಬರುವಾಗ ಅದಕ್ಕೆ ಹೊರಗೆ ನಿಮ್ಗೆಲ್ಲ RC ಚರ್ಚಲ್ಲಿ, ರೋಮನ್ ಕ್ಯಾಥಲಿಕ್ ಚರ್ಚಲ್ಲಿ ತೀರ್ಥ ಇಟ್ಟಿರ್ತಾರೆ. ತೀರ್ಥವನ್ನು ಅಜ್ಜಿ ನಿನ್ನ ತಲೆಗೆ ನೀನು ನಿನ್ನ ಪರಿಶುದ್ಧವಾದ ಯೇಸು ಕ್ರಿಸ್ತನ ಅಭಿಷೇಕವನ್ನ ಪಡಿಲಿಕ್ಕಾಗಿ ನಿನ್ನ ಈ ಲೋಕದೆಲ್ಲ ಕಾರ್ಯವನ್ನ ತ್ಯಜಿಸಿ, ಸ್ವಾಮಿ ನನ್ನನ್ನು ಶುದ್ಧ ಮಾಡು, ನಾನು ದೀಕ್ಷೆಯ ಆ ಸಾಂಕೇತವಾಗಿರ್ತಕ್ಕಂಥ ಈ ತೀರ್ಥದೊಂದಿಗೆ ನಿನ್ನ ಆಲಯಕ್ಕೆ ನನ್ನನ್ನು ಬರಮಾಡಿಕೋ ಎಂಬುದಾಗಿ ಆ ಆಲಯದ ಹೊರಗಡೆನೆ ಇರ್ತಕ್ಕಂಥ ತೀರ್ಥವನ್ನ ನಿನ್ನ ಮೇಲೆ ಹಚ್ಚಿ ನಿನ್ನನ್ನೇ ಅಭಿಷೇಕ ಮಾಡಿಕೊಂಡು ಒಳಗೆ ಬರ್ಲಿಕ್ಕಾಗಿ ಆಹ್ವಾನಿಸುವಂಥದ್ದು ತೀರ್ಥದೊಂದಿಗೆ. ಇದನ್ನ ಬಿಟ್ಟು ಮೇಕಪ್ ಮೇಲೆ ಮೇಕಪ್, ಹೆಂಗಸರಿಂದ ಎಷ್ಟೋ ಗಂಡಸರು, ನಾನು ಹೇಳ್ತೀನಲ್ಲ, ಹೆಂಗಸರಿಂದ ಎಷ್ಟೋ ಗಂಡಸರಿಗೆ ಮನೆಯಲ್ಲಿ ಪೂಜೆಗೆ ಲೇಟ್. ಇರುಂಗೋ, ತಮಿಳಲ್ಲಿ ಹೇಳ್ತಾರೆ, ಇರುಂಗೋ ಇನ್ನು ಕೊಂಚ ಡ್ರೆಸ್ ಪಣ್ಣಿಟ್ರೆ ತಗೋ, ತಿರುಗು ಕನ್ನಡಿ ಮುಂದೆನೆ ತಿರುಗಿ ಎಲ್ಲಿಗೆ ಬರ್ತಾ ಇದೀವಿ ನಾವು? ಹಲೋ, ಚರ್ಚಿಗೆ ಬಾ, ನೀನು ಹೆಂಗಿದಿ ಬಾ, ನೀನು ಸ್ವಲ್ಪ ಬೇಗ ಎದ್ದೋಳ್ರಿ. ಚರ್ಚಿಗೆ ಬರುವಾಗ ಅಚ್ಚುಕಟ್ಟಾಗಿ ಬನ್ರಿ. ಚರ್ಚಿಗೆ ಬರುವಾಗ ದೇವನ ಉದ್ದೇಶ ನಿಮ್ಮಲ್ಲಿ ನೆರವೇರುವುದಕ್ಕಾಗಿ ಬನ್ರಿ. ನೀವು ಪ್ರಾರ್ಥನೆ ಮಾಡುವಂಥದ್ದು ದೇವನಿಗೆ ಸಲ್ಲತಕ್ಕದ್ದು. ನೀನು ಪ್ರಾರ್ಥನೆ, ಈ ಬಲಿ ಕೇವಲ ಯೇಸು ಕ್ರಿಸ್ತನ ಕಲ್ವಾರಿಲಿ ಸುರಿಸಿದಂಥ ಬಲಿ, ಆ ಬಲಿಯೊಂದಿಗೆ ನಿನ್ನ ಬಲಿ, ನಿನ್ನ ಕುಟುಂಬದ ಬಲಿ ಅದು. ಈ ಬಲಿಯಲ್ಲಿ ನಾನು ವಿಶ್ವಾಸ ಇಲ್ಲದೆ ಅಸಡ್ಡೆಯಾಗಿ ಅಟೆಂಡೆನ್ಸ್ಗೆ ಬರಬಾರ್ದು. ನೋ, ಸಾರಿ, ಅಟೆಂಡೆನ್ಸ್ಗೆ ಬರಬೇಡ್ರಿ. ಫಾದರ್ ನೋಡಬೇಕು, ಇಲ್ಲ ಯಾರೋ ನೋಡ್ಬೇಕು ನನ್ನನ್ನು. ನೋ, ಬಲಿಯರ್ಪಣೆಗೆ ನಿನ್ನ ಶುದ್ಧ ಹೃದಯವನ್ನ, ಪಾಪದ ಹೃದಯವನ್ನು ತಂದು ಇಲ್ಲಿ ಶುದ್ಧ ಹೃದಯವಾಗಿ ಮಾರ್ಪಡಿಸಿ ನೀನು ಹೋಗು ನಿನ್ನ ಮನೆಗೆ. ಆಗ ಅದು ಅಭಿಷೇಕ ಇರ್ತದೆ. ಇಲ್ಲ, ನಿನ್ನ ಆಯುಸ್ಸು ದಿನೇ ಕಮ್ಮಿಯಾಗಿ ನಿನಗೂ ನಿನ್ನ ಸಂತತಿಗೆ 7 ತಲೆಮಾರು ಈ ಪಾಪ ಹೊಡೆಯುತ್ತೆ. ಪಾಪ 7 ತಲೆಮಾರು ಬಾಧಿಸತ್ತೆ. ಅನೇಕ ಜನ ಈ ಪೆಂಟೆಕೋಸ್ತವರು ಹೇಳ್ತಾರೆ, ಶಿಲ್ಬೆ ಮೇಲೆ ಯೇಸು ಸತ್ತ ಮೇಲೆ ಪಾಪ ಶಾಪ ಎಲ್ಲ ತಗೋಬಿಟ್ರು ಅಂತ. ಆಯ್ತು, ಪಾಪ ಶಾಪ ಎಲ್ಲ ತಗೊಂಡ್ರು, ಶಿಲ್ಬೆ ಮೇಲೆ ತಗೊಂಡ್ರು. ಆದರೆ ನೀನು ಮಾಡುವಂಥ ಪಾಪ, ನೀನು ಮಾಡುವಂಥ ಅಕ್ರಮ, ನೀನು ಮಾಡುವಂಥ ಮೋಸ, ನೀನು ಮಾಡುವಂಥ ನಾನಾ ರೀತಿಯ ಲೋಕದಲ್ಲಿ ಅನೇಕ ವಿಧವಾದಂಥ ಪಾಪಕ್ಕೆ ಅದ್ಯಾರು ಹೊಣೆ? ಪಾಪ ನೀಗ್ತು, ಶಾಪ ನೀಗ್ತು, ಕರೆಕ್ಟ್. ಶಿಲ್ಬೆಯಲ್ಲಿ
ಯಾರ್ದು? ಆ ಸಮಯದಲ್ಲಿ ಮಾನಸಾಂದ್ರಪಟ್ಟ, ಈ ಸಮಯದಲ್ಲಿ ಮಾನಸಾಂದ್ರಪಟ್ಟು ಕ್ರಿಸ್ತನ ಬಳಿಗೆ ಬಂದಾಗ ಪಾಪ ನೀಗ್ತು ಶಾಪ ನೀಗ್ತು ಅಂತೇಳಿ ನಾವು ಅದೇ ಪಾಪವನ್ನು ನಾವು ಕಂಟಿನ್ಯೂ ಮಾಡುವಾಗ ಪಾಪ ಎಲ್ಲಿ ಹೋಗೋದಿಲ್ಲ, ನಿನ್ನ ಹೊಸಲಲ್ಲೇ ಇರ್ತದೆ, ನಿನ್ನ ಬಾಗಿಲಲ್ಲೇ ಇರ್ತದೆ, ನಿನ್ನನ್ನು ಮುಟ್ಟೋ ತನಕ ಅದು ಬಿಡಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನಮ್ಮೆಲ್ಲರನ್ನ ಸಂರಕ್ಷಿಸುವುದಕ್ಕಾಗಿ, ನಮ್ಮೆಲ್ಲರನ್ನ ಕಾಪಾಡುವುದಕ್ಕಾಗಿ, ಒಳ್ಳೆಯ ದೇವನ ಆಶೀರ್ವಾದವನ್ನ ನನಗೆ ನಿನಗೆ ಕೊಡುವುದಕ್ಕಾಗಿ, ಇದನ್ನು ಪಡೆದು ನಾವು ಇತರರಿಗೆ ಹಂಚುವುದಕ್ಕಾಗಿಯೇ ಕ್ರಿಸ್ತ ಯೇಸು ನಮ್ಮನ್ನು ಆರಿಸಿಕೊಂಡಂದು ಉದ್ದೇಶ ಅದು, ಒಳ್ಳೆಯವರಾಗಿ ಎಂಬುದಾಗಿ. ಎಲ್ಲಾ ಧರ್ಮದಲ್ಲಿ ಹೇಳ್ತಾರೆ ಒಳ್ಳೆಯವರಾಗ್ರಿ. ಯಾಕಾಗಲ್ಲ? ಯಾಕೆ ಕೇಳಲ್ಲ? ಕೇಳಕ್ಕಾಗೋದಿಲ್ಲ. ಕಾರಣಕ್ಕೆಂದ್ರೆ ತರ್ಕ 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 ಬಿಡ್ರಿ ಫಸ್ಟ್. ಏಕೆಂದ್ರೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ಪಾಪ ನಿನ್ನನ್ನ ಲೆಕ್ಕ ಕೇಳತ್ತೆ. ದೇವರು ಪನಿಷ್ಮೆಂಟ್ ಕೊಡಲ್ಲ, ದೇವರ ಪನಿಷ್ಮೆಂಟ್ ಅಲ್ಲ, ನಮ್ಮ ಪಾಪ ನಮಗೆ ಪನಿಷ್ಮೆಂಟ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಹತ್ರ 2 ವೀಲರ್, ಎಲ್ಲರ ಹತ್ರನೂ ಗಾಡಿ ಇದೆ ಅನ್ಕೊಳ್ರಿ. 2 ವೀಲರ್ ಎಲ್ಲರೂ ರೋಡಲ್ಲಿ ಓಡಿಸ್ತೀರಾ? ಪೊಲೀಸ್ ಹಿಡಿದ ಮೇಲೆ ನಿಮ್ಮ ಹತ್ರ 3 ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನಿಮ್ದೇ ವೆಹಿಕಲ್, ನಿಮ್ದೇ ಪೆಟ್ರೋಲ್, ನಿಮ್ದೇ ವೆಹಿಕಲ್, ನಿಮ್ದೇ ಪೆಟ್ರೋಲ್, ನೀವು ಓಡಿಸ್ತೀರಿ. ಪೊಲೀಸ್ ನಿಲ್ಲಿಸ್ತಾರೆ, ಎಲ್ಲಿ DL ಎಲ್ಲಿ ಅಂತ ಕೇಳ್ತಾರೆ. ಡ್ರೈವಿಂಗ್ ಲೈಸೆನ್ಸ್. ಹಲೋ, ನಿಮ್ಮ ಗಾಡಿಯನ್ನ ರೋಡಲ್ಲಿ ಓಡಿಸ್ಲಿಕ್ಕೆ ಏನ್ ಬೇಕು? ಡ್ರೈವಿಂಗ್ ಲೈಸೆನ್ಸ್ ಬೇಕು. ನಿಮ್ಮ ಗಾಡಿ ನೀವು ಓಡಿಸೋದಕ್ಕೆ ಅದಕ್ಕೆ ಇನ್ಶೂರೆನ್ಸ್ ಬೇಕು, ಇನ್ಶೂರ್ ಆಗಿರ್ಬೇಕು. ಕರೆಕ್ಟಾ? ಅದಾದ್ಮೇಲೆ ರೋಡಲ್ಲಿ ಹೋಗುವಾಗ ತಲೆ ಮೇಲೆ ಹೆಲ್ಮೆಟ್ ಅನ್ನ ದಬ್ಬಾಕೊಂಡಿರ್ಬೇಕು. ಹೆಲ್ಮೆಟ್ ಇಲ್ಲ, DL ಇಲ್ಲ, ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು? ನೀವು ಏನ್ ಮಾಡಬೇಕು? ನಿಮ್ಮ ಗಾಡಿ ನೀವೇ ಓಡಿಸಿ, ನನ್ನ ಗಾಡಿ ರೀ, ಪೊಲೀಸ್ ಅವರಿಗೆ ನೀವು ನನ್ನ ಗಾಡಿ, ನನ್ನ ಪೆಟ್ರೋಲು, ನಾವು ಓಡಿಸೋದಿಕ್ಕೆ ನಿಮ್ಗೆ ಯಾಕೆ ಫೈನ್ ಅಂದ್ರೆ ಬಿಡ್ತಾರಾ? ರೂಲ್ಸ್ ಇದೆ, ಇದು ರೂಲ್ಸ್. ನೀವು ಆಕ್ಸಿಡೆಂಟ್ ಆದರೆ ಅದಕ್ಕೆ ಕ್ಲೈಮ್ ಮಾಡೋದಕ್ಕೆ ಇನ್ಶೂರೆನ್ಸ್, ನೀನು ಕರೆಕ್ಟಾಗಿ ಓಡಿಸ್ತೀನಿ ಅನ್ನೋದಕ್ಕೆ DL ಡ್ರೈವಿಂಗ್ ಲೈಸೆನ್ಸ್, ತಲೆ ಮೇಲೆ ಹೆಲ್ಮೆಟ್ ಕಾನೂನು. ನಿನಗೆ ಏಟಾಗಬಾರ್ದು, ಸರ್ಕಾರದ ಒಂದು ಚಿಂತನೆ. ನಿನ್ನ ಆಕ್ಸಿಡೆಂಟ್ ಆದರೆ ಸಾಯಬಾರ್ದು. ನಿನ್ನ ಒಳ್ಳೆದಕ್ಕಾಗಿ ಮಾಡುವಾಗ ನಾವು ಪೊಲೀಸರನ್ನ ಕೇಳುವಂತ ಕಾನೂನು ನಮಗಿದೆಯಾ? ಅವನೇನು ಹೇಳ್ತಾನೆ? ಕಟ್ಟಿ ಇಲ್ಲ ನಿನ್ನ ಗಾಡಿ ಸೀಸ್ ಮಾಡ್ತೀನಿ, ಇಲ್ಲ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತೀನಿ. ಸೇಮ್ ಪ್ರಿನ್ಸಿಪಲ್. ಒಂದು ಸಲ ನೀನು ದೀಕ್ಷೆ ಪಡೆದ ಮೇಲೆ ನೀನು ಕ್ರಮಬದ್ಧವಾಗಿ ಕ್ರಿಸ್ತನ ಬಳಿಗೆ ಬಾ. ಯಾವ ಮೂಲಕ? ತಾಯಿ ಧರ್ಮಸಭೆ ನಿನಗೆ ಬೋಧಿಸಿದಂಥ ಕಟ್ಟಳೆ ಮೂಲಕ, ದೇವನು ಕೊಟ್ಟಂತ ಆಜ್ಞೆ ಮೂಲಕ, ಇದೋ ನಮಗೆ ತಾಯಿ ಧರ್ಮಸಭೆ ಬೋಧಿಸುವಂತ ಬೋಧನೆ ಮೂಲಕ, ಆರಾಧನೆ ಮೂಲಕ, ಪಾಪ ನಿವೇದನ ಮೂಲಕ, ವಾಕ್ಯದೊಂದಿಗೆ ಈ ಬಲಿಯನ್ನ ನೀನು ಸಮರ್ಪಿಸಿ, ನಿನ್ನ ಬಲಿಯನ್ನ ಅಲ್ಲಿ ಸಮರ್ಪಿಸಿ ನೀನು ಕೊಂಡು ಹೋಗುವಂಥದ್ದು. ಅದಕ್ಕೆ ಪ್ರತಿ ಬಲಿಪೂಜೆ ಮುಗಿದ ಮೇಲೆ ಫಾದರ್ ಹೇಳುವಂಥದ್ದು, ಹೋಗಿರಿ ಶುಭ ಸಂದೇಶವನ್ನ ಸಾರಿರಿ. ಸಾರ್ತಾ ಇದ್ದೀವಾ? ಹಲೋ, ಸಾರ್ತಾ ಇದ್ದೀವಾ? ಯಾಕೆ ಕುಟುಂಬದಲ್ಲಿ ನಾನಾ ಪ್ರಶ್ನೆ? ದೇವನ ವಾಕ್ಯದ ಡೆಪ್ತ್ ಆಳ ಗೊತ್ತಿಲ್ಲದ ಕಾರಣ, ಆಳ ಗೊತ್ತಿಲ್ಲದ ಕಾರಣ ಗಂಡನನ್ನ ಹೆಂಡತಿಯನ್ನ ಗಂಡ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಡೆಪ್ತ್, ಈ ಆಳ ನಮ್ಮಲ್ಲಿ ಯಾವ ಕಾರಣಕ್ಕೂ ಒಳಗೆ ನಾವೇ ಆ ಆಳವನ್ನ ರೂಪಿಸುವ, ಆಳವನ್ನ ನಿರ್ಮಿಸುವ ಕಾರ್ಯವನ್ನ ನಾನು ಮಾಡದ ಕಾರಣ. ನಿಮ್ಮಲ್ಲಿ ಒಂದು ಲ್ಯಾಂಡ್ ಇದೆ, ಜಮೀನು, ಎಲ್ರಿಗೂ ಒಂದೊಂದು 2-2 ಎಕರೆ ಗೌರ್ಮೆಂಟ್ ಕೊಟ್ಟರು ಅನ್ಕೊಳ್ರಿ. ಸೆಂಟ್ರಲಿಂದ ಆರ್ಡರ್ ಆಯಿತು, ಎಲ್ರಿಗೂ 2-2 ಎಕರೆ ಜಮೀನು. ಸುಮಾರು ಜಮೀನಲ್ಲಿ ನೀರಿಲ್ಲ, ಬೋರ್ ಹಾಕ್ಸಿದ್ರಿ, 60 ಅಡಿ ಬರ್ತದೆ ಅಂತ ಹೇಳ್ದ, ಬಂದಿಲ್ಲ. ಏನ್ ಮಾಡ್ತೀರಿ?
ಬೋರ್ ಆಗ್ತಾ ಇದ್ದಾನೆ. ಅವನು ಹೇಳ್ತಾನೆ 60 ಅಡಿಗೆಲ್ಲ ಸಿಕ್ಬಿಡುತ್ತೆ ಸರ್ ನೀರಿಲ್ಲಿ. ನೀವು 60 ಅಡಿ ಕರೆಕ್ಟ್ ಹಾಕಿದ್ಮೇಲೆ ಅವನು ಹೇಳ್ತಾನೆ ನೀರೇ ಬಂದಿಲ್ಲ, ಏನ್ ಮಾಡ್ತೀರಿ? ಹಲೋ, ಇನ್ನೊಂದು 10 ಅಡಿ ಹಾಕ್ಸಿ. ಅವನು ಹೇಳ್ತಾನೆ ಇನ್ನೊಂದು 10 ಅಡಿ ನಾನು ಹಾಕ್ತೇನೆ, ನೀರು ಬರ್ತದೆ, ಖಂಡಿತ ಬರ್ತದೆ ಅಂತ. ಬೇಡ ಬೇಡ, ನೀವೇನು ಹೇಳಿದ್ರಿ 60 ಅಡಿಗೆ ಸಾಕು ಅಂತ ಹೇಳಿದ್ರಲ್ಲ, ನೀರು ಬರ್ತದೆ ಅಂತ. ನೀರು ಬರಲಿಲ್ಲ, ಸಾಕು ಅಂತ ನಿಲ್ಲಿಸ್ತೀರಾ? ಹಲೋ ಹಲೋ, ಇನ್ನೂ 10 ಅಡಿ, ಇನ್ನೂ 10 ಅಡಿ ಹಾಕ್ಸ್ತೀರಿ. ಕಾರಣಕ್ಕೆ ನಿಮ್ಗೇನು ಬೇಕು? ಯಾಕೆ? ನಿಮ್ಮ ಪರಿಸರಕ್ಕೆ, ನಿಮಗೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ದೇವನ ವಾಕ್ಯ ಇದಕ್ಕಾಗಿ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 15, 16, 17, 3 ವಾಕ್ಯ. ಎಫೆಸ. ಪ್ರಭು ಯೇಸುವಿನಲ್ಲಿ ನೀವಿಟ್ಟಿರುವ ವಿಶ್ವಾಸ ಹಾಗೂ ದೇವಜನರೆಲ್ಲರ ಮೇಲೆ ನಿಮಗಿರುವ ಪ್ರೀತಿಯನ್ನು ಕುರಿತು ಕೇಳಿದ್ದೇನೆ. ಅಂದಿನಿಂದ ನಿಮ್ಮ ಸಲುವಾಗಿ ದೇವರಿಗೆ ಸದಾ ಕೃತಜ್ಞತಾ ಸ್ತುತಿ ಸಲ್ಲಿಸಿ ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಸ್ಮರಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಿಮಾನ್ವಿತ ತಂದೆಯೂ ಆದವರು, ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ಯಾವುದನ್ನ? ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನಮ್ಮ ಪೂರ್ವಿಕರು, ಅಪೊಸ್ತಲರು ಹಾಗೂ ಪ್ರವಾದಿಗಳು ನಮಗಾಗಿ ಸದಾ ಕಾಲ ದೇವನ ಸನ್ನಿಧಾನದಲ್ಲಿ ಆ ನೀತಿವಂತನ ಪ್ರಾರ್ಥನೆ ಇದೆ. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನಾನು ನಿಮಗಾಗಿ ಪ್ರಾರ್ಥಿಸುವಾಗ ನಿಮಗೆ ಆಸ್ತಿ ಬರಲಿ, ಹಣ ಸಿಗ್ಲಿ, ಸೈಟ್ ಸಿಗ್ಲಿ, ಒಳ್ಳೆ ಗಂಡ ಸಿಗ್ಲಿ, ಒಳ್ಳೆ ಹೆಂಡತಿ ಸಿಗ್ಲಿ ಎಂಬುದಾಗಿಲ್ಲ. ಬದಲಾಗಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ. ಓದಿ ಬ್ರದರ್ ವಾಕ್ಯ, ಅದೇ ವಾಕ್ಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ನನ್ನ ಪ್ರಭು ಯೇಸು ಕ್ರಿಸ್ತನ ಪ್ರಭು ಆದ ಯೇಸು ಕ್ರಿಸ್ತನ ಪರಿಶುದ್ಧ ತಂದೆಯಾದವರು, ಮಹಿಮಾನಿತ, ನೋಡ್ರಿ, ಮಹಿಮಾನಿತ ತಂದೆಯಾದ ನಿಮಗೆ ಜ್ಞಾನವನ್ನು, ನಿಮಗೆ ಜ್ಞಾನವನ್ನ, ಜ್ಞಾನ ಇದ್ರೆ ನೀವು ಲೋಕವನ್ನ ಗೆಲ್ತೀರಿ. ಜ್ಞಾನ ಇದ್ರೆ ವಿವೇಕವನ್ನ ಪಡಿತೀರಿ. ವಿವೇಕ ಇದ್ರೆ ಅರುವನ್ನ, ಅಂದ್ರೆ ಅರಿವನ್ನ ಪಡಿತೀರಿ. ಜ್ಞಾನ ಎಂಬುದು ನಿಮಗಿಲ್ಲದಿದ್ರೆ, ಎಡವಿ ಬಿದ್ದ ಅಂದ್ರೆ ನಿಮಗೆ ವಿವೇಕನ ಶಕ್ತಿ, ವಿವೇಚಿಸುವ ಶಕ್ತಿಯೂ ಇರೋದಿಲ್ಲ. ನಿಮಗೆ ಯಾವ ವಿಧವಾದಂಥ ದೇವನ ಅನುಗ್ರಹದ ಶಕ್ತಿ ಇರೋದಿಲ್ಲ, ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನಕ್ಕಾಗಿ ಪ್ರಾರ್ಥಿಸುವುದಾಗಿ ಬೈಬಲ್ ಬರೆದಿದೆ. ಈ ಜ್ಞಾನ ಇದ್ದರೆ ವಿವೇಕದ ಆಲೋಚನೆ, ವಿವೇಚಿಸುವಂಥದ್ದು, ನಾನು ಯಾರಲ್ಲಿ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಎಂಬುದಾಗಿ ನನಗೆ ತಿಳಿಸುವಂಥದ್ದು ಪರಿಶುದ್ಧಾತ್ಮ. ಇದನ್ನ ನಮಗಾಗಿ ಬೇಡುವಂಥವ್ರು ನೋಡ್ರಿ ಸಭೆ, ನನಗಾಗಿ ಬೇಡುವಂಥವ್ರು ಅಪೊಸ್ತಲರು, ನಮಗಾಗಿ ಭಿನ್ನಯಿಸುವಂಥವ್ರು ದೇವನ ಸನ್ನಿಧಾನದಲ್ಲಿ ನಮಗಿಂತ ಮುಂಚೆ ಹೋದಂಥ ಪರಿಶುದ್ಧ ಆತ್ಮನ ಅಭಿಷೇಕ ಉಳ್ಳವರು. ಇದಕ್ಕಾಗಿ ದೇವನ ವಾಕ್ಯದ ಯಾವ ಸಭೆಯಲ್ಲೂ ಇಲ್ಲ, ಎಲ್ಲೂ ಯಾವ ಧರ್ಮಗ್ರಂಥದಲ್ಲೂ ಇಲ್ಲ. ನಮಗಾಗಿ ಪ್ರಾರ್ಥಿಸುವ, ನಮಗಾಗಿ ಒಂದು ತ್ಯಾಗ ಮಾಡುವಂಥ ಒಂದು ಸಭೆ. ಇವತ್ತಿಗೂ ನೋಡ್ರಿ, ಬಲಿಪೂಜೆಯಲ್ಲಿ ಯಾರಿಗೆಲ್ಲ ಪ್ರಾರ್ಥಿಸ್ತೀವಿ? ಫಾದರ್ ಯಾರಿಗೆಲ್ಲ ಪ್ರಾರ್ಥಿಸ್ತಾರೆ? ನಾವು ಯಾರಿಗೆಲ್ಲ ಪ್ರಾರ್ಥಿಸ್ತೀವಿ? ಪ್ರೇಯರ್ ಆಫ್ ದಿ ಫೇತ್ಫುಲ್ ಅಂತ ಎಂಬುದಾಗಿ ಭಾನುವಾರ ಪ್ರೇಯರ್ ಮಾಡುವಾಗ ದಿನಂಪ್ರತಿ ಬಲಿಪೂಜೆಯಲ್ಲಿ ಯಾರಿಗಾಗಿ ಪ್ರಾರ್ಥಿಸ್ತೇವೆ? ಲೋಕಕ್ಕಾಗಿ, ಎಲ್ಲ ಜನರಿಗಾಗಿ, ರಾಜಕೀಯ ವ್ಯಕ್ತಿಗಳಿಗಾಗಿ, ಸತ್ತವರಿಗಾಗಿ, ಹಾಗೂ ಕುಟುಂಬದ ಪ್ರತಿ ಒಂದು ವ್ಯಕ್ತಿಗಳಿಗಾಗಿ. ಬೇರೆ ಎಲ್ಲಾದರೂ ಇದೆಯಾ ನೋಡ್ರಿ? ಹಲೋ, ಇದೆಯಾ? ಎಲ್ಲೂ ಇಲ್ಲ. ಹುಡುಗರು ಸಿಗೋದಿಲ್ಲ, ಅವರವರ ಸ್ವಾರ್ಥಕ್ಕಾಗಿ ಪ್ರಾರ್ಥನೆ. ಕ್ರೈಸ್ತನಲ್ಲಿ ಸ್ವಾರ್ಥಕ್ಕಾಗಿ ಪ್ರಾರ್ಥನೆ ಇಲ್ಲ. ಕ್ರಿಸ್ತನಲ್ಲಿ ಪ್ರತಿಯೊಬ್ಬರಿಗಾಗಿ, ಇವತ್ತಿಗೂ ಲೋಕದಲ್ಲಿ ಹುಟ್ಟುವಂಥ ಮಗುಗಾಗಿ ಪ್ರಾರ್ಥನೆ ಇದೆ. ಇದಕ್ಕಾಗಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಮಗಾಗಿ ಪ್ರಾರ್ಥನೆ ಇದೆ. ಓದಿ ಬ್ರದರ್ ಮುಂದಿನ ವಾಕ್ಯ. ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ, ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಆಮೇಲೆ ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಅವರ ಬೆಳಕು ನೋಡಿದ್ರ, ಆತನ ಬೆಳಕು ನಿಮ್ಮಲ್ಲಿ ಕಾಣುವಂತಾಗಲಿ. ಆತನ ಬೆಳಕು ಯಾವುದು?
ಈ ಲೋಕದ ಬೆಳಕಲ್ಲ, ಬದಲಾಗಿ ಪರಲೋಕದ ಬೆಳಕು. ಪರಲೋಕದ ಬೆಳಕು. ಕಳೆದ ವಾರ ಅಂದರೆ ಡಿವೈನಲ್ಲಿ ಕಳೆದ ವಾರ ನಾನು ಇದ್ದಿದ್ದು, ಅಲ್ಲಿ ಒಂದು ಫ್ಯಾಮಿಲಿ ಬಂದಿದ್ದರು. ಅವರು ಬ್ಯಾಂಗ್ಳೂರವರು. ನನ್ನ ಹತ್ರನೇ ಬಂದಿದ್ರು ಕೌನ್ಸಿಲಿಂಗ್ಗೆ. ನನಗದೇ ಸ್ವಲ್ಪ ಟಯರ್ಡ್ ಆಗಿದೆ, ನಾನು ಹೋಗ್ಬೇಕು ಅಂತ. ಇಲ್ಲ ಬ್ರದರ್, ದಯವಿಟ್ಟು ನಿಮ್ಮ ಹತ್ರನೇ ಬರ್ತೇನೆ ನಾನು. ಸರಿ, ಅವರಿಗೆ ನಾನು ಹೇಳಿದೆ ಊಟಕ್ಕೆ ಟೈಮ್ ಆಗಿ, ಪರವಾಗಿಲ್ಲ ಬ್ರದರ್, ನಾವು ಹೋಗೋಷ್ಟರಲ್ಲಿ ಅಲ್ಲಿ ಊಟಕ್ಕೆ ಸರಿಯಾಗಿರ್ತದೆ ಅಂತ. ಸರಿ ಕೂತೆ. ಹೆಂಡತಿ ಹೇಳ್ತಾಳೆ, ಬ್ರದರ್, ಇದೇ ಡಿವೈನ್ ಧ್ಯಾನ ಮಂದಿರದಲ್ಲಿ 10 ವರ್ಷದ ಹಿಂದೆ ನಾವು ಧ್ಯಾನಕ್ಕೆ ಬಂದಿದ್ದು. ಆದರೆ ಇಲ್ಲಿ ಅಲ್ಲ, ತಮಿಳ್ ಸೆಕ್ಷನಲ್ಲಿ ಧ್ಯಾನಕ್ಕೆ ಬಂದ ಮೇಲೆ ಸಮರ್ಪಣಾ ಪ್ರಾರ್ಥನೆ, ಫಸ್ಟ್ ಡೇ ಸಮರ್ಪಣಾ ಪ್ರಾರ್ಥನೆ. ಆ ಸಂದರ್ಭದಲ್ಲಿ ಆವತ್ತು ಸೋಮವಾರನು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸಲ್ಲೆಲ್ಲ ಸಮರ್ಪಣೆ ಪ್ರಾರ್ಥನೆ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಬ್ರದರ್ ಪ್ಲಸ್ ಫಾದರು ನಮಗೆ ಒತ್ತಿ ಹೇಳಿದರು, ನಿಮ್ಮ ಮನೆ ರೂಮಲ್ಲಿ, ಯಾರೆಲ್ಲ ರೂಮಲ್ಲಿ ನೀವು ಕಿಟ್ಗಳಲ್ಲಿ ಎಣ್ಣೆ ಬಾಟ್ಲು, ಹನ್ಸೋ, ಬೀಡಿಯೋ, ಸಿಗರೇಟ್ ತಂದಿದ್ದೀರಿ, ದಯವಿಟ್ಟು ಸಮರ್ಪಿಸಿ ದೇವ್ರ ಹತ್ರ, ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ. ನನ್ನ ಗಂಡನ ಬ್ಯಾಗಲ್ಲಿ ಬ್ರದರ್ ಒಂದು ಉದ್ದ ಸರ ಅನ್ಸಿತ್ತು. ನಾನು ನನ್ನ ಗಂಡನಿಗೆ ನೋಡಿದೆ, ಸರ ಇತ್ತಿಯಲ್ಲ ಹಾಕಿ ಒಂದು. ನನ್ನ ಗಂಡ ಹೇಳ್ದ, ನನ್ನನ್ನು ತೋರಿಸಿ ಕಾಲಿಂಗ್ ತೋರಿಸಿದಂತೆ. ಅಂದರೆ ಅದರ ಅರ್ಥ, ಹಲೋ, ನಿನ್ನ ಕಾಲು ಅಡಿಲಾಕಿ ಏನು ಮಾಡ್ತೀನಿ, ಇಲ್ಲ ಹುಷಾರು ಅಂತೇಳಿ ದಪ್ಪ ಕಂಡುಬಿಟ್ನಂತೆ. ಸರಿ, ಅದಾದಮೇಲೆ ಸೋಮವಾರದ ಫಸ್ಟ್ ಕ್ಲಾಸ್ ಅಲ್ಲಿ ಬಕೆಟ್, ಕತ್ರಿ ಎಲ್ಲ ಇಡ್ತೀವಿ ನಾವು. ಯಾಕಂದರೆ ಕೈ ಸೊಂಟದಲ್ಲಿ ಒಂದು ಹೆಂಗಸು ಕಟ್ಕೊಂಡು ಬಂದಿದ್ಲು, 18 ತಾಯ್ತ. ಆ ಕಟ್ ಮಾಡಿ ಹಿಂಗೆ ಹಾಕಿದ್ರು ಬಕೆಟ್ ಒಳಗೆ, ಡಮಾರ್ ಅಂತ ಸೌಂಡ್ ಬಂತು. ನಾನು ಹಿಂಗೆ ನೋಡ್ತಾ ಇದ್ದೀನಿ. ಈ ಸಲ 18 ತಾಯ್ತ. ನಾನು ಹೇಳಿದೆ, 18 ತಾಯ್ತ ಕಟ್ಕೊಂಡು ಇವಳು ಹೆಂಗ್ ತಾನೇ ಮಲಗಿದ್ಲು? ಹೆಂಗ್ ಮಲಗಿರ್ಬೋದು ಯೋಚನೆ ಮಾಡ್ರಿ. ಹೌದು, ಒಂದೊಂದು ಇಷ್ಟಿದಪ್ಪ ತಾಯ್ತ, ಸುತ್ತಲೂ ತಾಯ್ತ. ಪ್ರಿಯರೇ, ಈ ಹೆಂಗಸು ಸೋಮವಾರ ಹೇಳಿದ್ಲಂತೆ, ಬೇಡ, ನಿಂದು ಸಿಗರೇಟ್, ನಿನ್ನ ಅನ್ಸದು ತಂದಾಕು ಟೀಗೆ. ಅವನು ಹೇಳಿದಂತೆ ಟಿಫನ್ಗೆ ಬಿಡುವಾಗ ಡಿ ತಮಿಳಲ್ಲಿ ಏನಡಿ, ಉನ್ನ ಬಿಟ್ಟಾಲುಂ, ನಿನ್ನ ಬಿಟ್ಟರು ಬಿಡಲ್ಲ ಅಂತ ಹೇಳಿದ್ದ. ಅವಳು ಹೇಳಿದಂತೆ ಆಮೇನ್. ಏನು ಹೇಳಿದ್ಲು? ಆಮೇನ್. 10 ವರ್ಷದ ನಂತರ ಬಂದ ಕ್ಯಾನ್ಸರ್. ಈಗ ಬಂದಿದ್ದು ಲಾಸ್ಟ್ ವೀಕ್. ಕನ್ನಡ ಸೆಕ್ಷನ್ ಬಂದಿದ್ರು. ಅವ್ರ ಕಡೆ ಯಾರೋ ಒಂದು 5 ಜನ 6 ಜನ ಏನೋ ಇದ್ದರಂತೆ, ಅವರೆಲ್ಲ ಕನ್ನಡ ಸೆಕ್ಷನ್. ಬ್ರದರ್, ನನ್ನ ಗಂಡನಿಗೆ ಕ್ಯಾನ್ಸರ್. ನಾನು ಹೇಳಿದೆ, ಯಾರು ನೀವು? ನಾವು ಈ ರೀತಿ ಬಂದಿದ್ವಿ, ಚರಿತ್ರೆ ಹೇಳಿದ್ರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳುತ್ತದೆ, ನಿನ್ನ ಪಾಪವು ಕ್ಯಾರಿ ಆಗುವಾಗ ಅದು ನೆಕ್ಸ್ಟ್ ನಿಮಗೆ ನಿಲ್ಲುವಂಥದ್ದೇ ಮರಣ. ಅದು ನಿಲ್ಲುವಂಥದ್ದೇ ಮರಣಕ್ಕೆ. ಅದಕ್ಕೆ ದೇವನ ಒಂದು ಅವಕಾಶವನ್ನು ಕೊಡುವಾಗ ನಿಮಗೆ ಜ್ಞಾನದ, ವಿವೇಕದ, ಅರಿವಿನ ಆತ್ಮವನ್ನು ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ನಮಗೆ ಪರಿಶುದ್ಧ ಆತ್ಮನ ಶಕ್ತಿಯನ್ನು ನಮಗೆ ಪಡ್ಕೊಡೋದು.